Hello students, in today's class you are going to learn features of planning, ಯೋಜಿಸುವಿಕೆಯ ಲಕ್ಷಣಗಳು. So there are 6 features, we'll understand one by one. The first one is planning focuses on achieving objectives. ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. Now planning is said to be purposeful, okay, that is it starts with the determination of objective. Clear? Here every organization set the goals or objectives that has to be achieved. So planning involves setting goals, determining a course of action in order to achieve those predetermined goals. Clear? After setting up the objectives of an organization, planning decides methods, techniques, procedures and the steps that has to be undertaken for the achievement of those set objectives of an organization. Clear? So if the planning does not contribute to the achievement of the predetermined organizational goal, then planning has no meaning. Clear? That is why it is said that planning is purposeful, okay, which starts with the determination of objectives. Okay, that is planning focuses on achieving objectives. Clear? ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಈಗ ಯೋಜಿಸುವಿಕೆಯು ಉದ್ದೇಶಪೂರ್ವಕವಾಗಿದೆ, ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಪರ್ಪಸ್ಫುಲ್. ಓಕೆ, ಸೊ ಇಲ್ಲಿ ಉದ್ದೇಶಗಳ ನಿರ್ಣಯದೊಂದಿಗೆ ಯೋಜಿಸುವಿಕೆಯು ಪ್ರಾರಂಭವಾಗುತ್ತದೆ. ಓಕೆ, ಈಗ ಪ್ರತಿಯೊಂದು ಸಂಸ್ಥೆಯು ಸಾಧಿಸಬೇಕಾದ ಗುರಿಗಳನ್ನು ಅಥವಾ ಉದ್ದೇಶಗಳನ್ನು ಹೊಂದಿದೆ. ಆದುದರಿಂದ ಆ ಗುರಿಗಳನ್ನು ಅಥವಾ ಆ ಉದ್ದೇಶಗಳನ್ನು, ಓಕೆ, ದಟ್ ಈಸ್ ಪೂರ್ವ ನಿರ್ಧಾರಿತ ಗುರಿಗಳನ್ನು ಸಾಧಿಸಲು ಸೂಕ್ತ ಪರ್ಯಾಯವನ್ನು ನಿರ್ಧರಿಸುವುದು ಕೂಡ ಯೋಜಿಸುವಿಕೆಯು ಒಳಗೊಂಡಿದೆ. ಕ್ಲಿಯರ್? ಇಲ್ಲಿ ಗುರಿಗಳನ್ನು ನಿರ್ಧರಿಸಿದ ನಂತರ ಅವುಗಳನ್ನು ಸಾಧಿಸಲು ಕೈಗೊಳ್ಳಬೇಕಾದ ವಿಧಾನಗಳು, ಕಾರ್ಯವಿಧಾನಗಳು, ಕ್ರಮಗಳು ಅಥವಾ ಗುರಿಗಳನ್ನು ಸಾಧಿಸಲು ಅವಶ್ಯಕವಾದ ಚಟುವಟಿಕೆಗಳನ್ನು ಗುರುತಿಸಲಾಗುತ್ತದೆ ಅಥವಾ ನಿರ್ಧರಿಸಲಾಗುತ್ತದೆ. ಕ್ಲಿಯರ್? ಹೀಗಾಗಿ ಏನಾದರೂ ಯೋಜಿಸುವಿಕೆಯು ಸಂಘಟನೆಯ ಪೂರ್ವ ನಿರ್ಧಾರಿತ ಗುರಿಗಳನ್ನು ಅಥವಾ ಯೋಜನೆಗಳನ್ನು, ಉದ್ದೇಶಗಳನ್ನು ಸಾಧಿಸಲು ಅನುವು ಮಾಡದಿದ್ದರೆ, ಓಕೆ, ಯೋಜಿಸುವಿಕೆಗೆ ಯಾವುದೇ ಅರ್ಥವಿರುವುದಿಲ್ಲ. ಕ್ಲಿಯರ್? ಹೀಗಾಗಿ ಯೋಜಿಸುವಿಕೆಯು ಉದ್ದೇಶಪೂರ್ವಕವಾಗಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ದಟ್ ಈಸ್ ನಥಿಂಗ್ ಬಟ್ ಸಂಸ್ಥೆಯು ನಿರ್ಧರಿಸಿದ ಗುರಿಗಳನ್ನು ಸಾಧಿಸಲು ಸೂಕ್ತ ಪರ್ಯಾಯವನ್ನು ನಿರ್ಧರಿಸುವುದು ಯೋಜಿಸುವಿಕೆಯು ಒಳಗೊಂಡಿದೆ. ಕ್ಲಿಯರ್? ಹೀಗಾಗಿ ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಹೇಳಲಾಗುತ್ತದೆ. ದೆನ್ ದ ಸೆಕೆಂಡ್ ಫೀಚರ್ ಇಸ್ ಪ್ಲಾನಿಂಗ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ದಟ್ ಈಸ್ ನಥಿಂಗ್ ಬಟ್ ಹಿಯರ್ ಇಟ್ ಈಸ್ ದ ಬೇಸ್ for all the other functions of management. Now in the first chapter you have studied, isn't it, which are the functions of management? Planning, organizing, staffing, directing and controlling, isn't it? So planning is followed by organizing, staffing, directing and controlling. Clear? All the other managerial functions are performed within the framework of the plans drawn. That is why it is said that planning precedes other functions of management. Clear? It is said to be the primary or first and foremost function of management, okay, that is performed by every manager in every organization. Clear? Without proper planning or without performing planning function, manager cannot execute other functions of management. Clear? So it is said that, or it is referred as primacy of function. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ದಟ್ ಈಸ್ ನಥಿಂಗ್ ಬಟ್ ಯೋಜಿಸುವಿಕೆಯು ನಿರ್ವಹಣೆಯ ಎಲ್ಲ ಇತರ ಕಾರ್ಯಗಳಿಗೆ ಆಧಾರವನ್ನು ಒದಗಿಸುತ್ತದೆ ಅಥವಾ ನಿರ್ವಹಣೆಯ ಎಲ್ಲ ಇತರ ಕಾರ್ಯಗಳಿಗೆ ಯೋಜಿಸುವಿಕೆಯು ಆಧಾರವಾಗಿದೆ. ಕ್ಲಿಯರ್? ಈಗ ಯೋಜಿಸುವಿಕೆಯು ಮಾಡುವುದಾದ ಮೊದಲ ಕಾರ್ಯವಾಗಿದೆ. ಅಂದರೆ ಎಲ್ಲ ಕಾರ್ಯಗಳಿಗಿಂತ ನಿರ್ವಹಣೆಯ ಇನ್ನಿತರ ಎಲ್ಲ ಕಾರ್ಯಗಳಿಗಿಂತ ಮೊದಲು ನಡೆಯುತ್ತದೆ. ಕ್ಲಿಯರ್?
ಇಲ್ಲಿ ನಿರ್ವಹಣೆಯ ಎಲ್ಲ ಕಾರ್ಯಗಳನ್ನು ರೂಪಿಸಿದ ಯೋಜನೆಗಳ ಚೌಕಟ್ಟಿನೊಳಗೆ ನಿರ್ವಹಿಸಬೇಕಾಗುತ್ತದೆ. ಕ್ಲಿಯರ್? ಈಗ ಯೋಜನೆಗಳನ್ನು ರೂಪಿಸಿ ಆದ ನಂತರ ಆ ಯೋಜನೆಗಳ ಚೌಕಟ್ಟಿನೊಳಗೆ ನಿರ್ವಹಣೆಯ ಇನ್ನಿತರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ. ಕ್ಲಿಯರ್? ಹೀಗಾಗಿ ನಿರ್ವಹಣೆಯ ಎಲ್ಲ ಕಾರ್ಯಗಳಿಗಿಂತ ಮೊದಲು ಯೋಜಿಸುವಿಕೆಯು ನಡೆಯುತ್ತದೆ. ಓಕೆ, ಮತ್ತು ಇದು ಪ್ರಾಮುಖ್ಯತೆಯೆಂದು ಉಲ್ಲೇಖಿಸಲಾಗುತ್ತದೆ. ಕ್ಲಿಯರ್? ಇಲ್ಲಿ ನಿರ್ವಹಣೆಯ ಇನ್ನಿತರ ಎಲ್ಲ ಕಾರ್ಯಗಳು ಪರಸ್ಪರ ಅಂತರ ಸಂಬಂಧವನ್ನು ಹೊಂದಿದೆ. ದ್ಯಾಟ್ ಈಸ್ ನಥಿಂಗ್ ಬಟ್ ಆಲ್ ದ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಇಂಟರ್ ರಿಲೇಟೆಡ್ ಟು ಈಚ್ ಅದರ್. ಓಕೆ, ದ್ಯಾಟ್ ಈಸ್ ಆಲ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ನಿರ್ವಹಣೆಯ ಎಲ್ಲ ಕಾರ್ಯಗಳು ಸಮವಾಗಿ ಮುಖ್ಯವಾಗಿವೆ. ಕ್ಲಿಯರ್? ಬಟ್ ಎಲ್ಲ ಕಾರ್ಯಗಳಿಗಿಂತ ಯೋಜಿಸುವಿಕೆಯು ಮೊದಲು ನಡೆಯುತ್ತದೆ. ಕ್ಲಿಯರ್? ಮತ್ತು ಆ ಒಂದು ಯೋಜನೆಗಳ ಚೌಕಟ್ಟಿನೊಳಗೆ ಉಳಿದ ನಿರ್ವಹಣೆಯ ಎಲ್ಲ ಕಾರ್ಯಗಳು ನಿರ್ವಹಿಸಲಾಗುತ್ತದೆ. ಕ್ಲಿಯರ್? ದೆನ್ ದ ಥರ್ಡ್ ಒನ್ ಈಸ್ ಪ್ಲಾನಿಂಗ್ ಈಸ್ ಪರ್ವೆಸಿವ್. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. Now pervasive means what? It is required for every sort of business activities and it is required in every organization, whether it is economic, political, social, religious. Okay, planning is required in every organization. Clear? Here planning is required at all levels of management as well as in all the departments of the organization. Clear? Now you all know that there are 3 levels of management: top level management, middle level management and lower level management, isn't it? And in an organization there will be various departments like purchase, sales, accounts, auditing, marketing. Okay, so there will be several departments in an organization. Here planning is required at all levels of management as well as in all the departments of the organization. Clear? Planning is not only restricted to top level management but it is performed at all levels of management by managers. Clear? That is at top level management organizational plans are made. Okay, that is they do the planning for organization as a whole. When it comes to middle level management, departmental planning is done. That is plans for respective department is done. Clear? Then when it comes to lower level management, plan for day-to-day working of the organization is made. Clear? So here planning is required, but here the scope of planning differs at every level of management. Clear? That is planning can be experienced everywhere, but the scope may differ at different levels, at different organization and for different activities. Clear? ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ದಟ್ ಈಸ್ ಸಂಸ್ಥೆಯ ಎಲ್ಲ ನಿರ್ವಹಣೆಯ ಹಂತಗಳಿಗೆ ಮತ್ತು ಸಂಘಟನೆಯ ಎಲ್ಲ ವಿಭಾಗಗಳಿಗೆ ಯೋಜಿಸುವಿಕೆಯ ಅಗತ್ಯವಿದೆ. ಓಕೆ, ದಟ್ ಈಸ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿ ಸಾರ್ಟ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್. ಪ್ರತಿಯೊಂದು ವ್ಯವಹಾರದ ಚಟುವಟಿಕೆಗಳಲ್ಲಿ, ಓಕೆ, ಮತ್ತು ಪ್ರತಿಯೊಂದು ವ್ಯವಹಾರ ಸಂಘಟನೆಗಳಲ್ಲಿ, ಓಕೆ, ಯೋಜಿಸುವಿಕೆಯ ಅಗತ್ಯವಿದೆ. ಹೀಗಾಗಿ ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ಯೋಜಿಸುವಿಕೆಯು ಕೇವಲ ಉನ್ನತ ನಿರ್ವಹಣಾಂಗಣದಲ್ಲಿ ಮಾತ್ರ ಅಥವಾ ಒಂದೇ ವಿಭಾಗದ ಕಾರ್ಯವಷ್ಟೇ ಆಗಿರುವುದಿಲ್ಲ. ಕ್ಲಿಯರ್? ಯೋಜನೆಯ ಕಾರ್ಯದ ವ್ಯಾಪ್ತಿಯು ನಿರ್ವಹಣಾ ಹಂತಗಳ ನಡುವೆ ಮತ್ತು ವಿವಿಧ ವಿಭಾಗಗಳ ನಡುವೆ ಭಿನ್ನವಾಗಿರುತ್ತದೆ, ಆದರೆ ಅದು ಸರ್ವವ್ಯಾಪಿ ಆಗಿರುತ್ತದೆ. ಕ್ಲಿಯರ್? ದಟ್ ಈಸ್ ದ ಸ್ಕೋಪ್ ಆಫ್ ಪ್ಲಾನಿಂಗ್ ಡಿಫರ್ಸ್ ಬಟ್ ಇಟ್ ಈಸ್ ರಿಕ್ವೈರ್ಡ್ ಎವ್ರಿವೇರ್. ಕ್ಲಿಯರ್? ಇಲ್ಲಿ ಉನ್ನತ ನಿರ್ವಹಣಾಂಗವು ಇಡೀ ಸಂಸ್ಥೆಗೆ ಯೋಜನೆಗಳನ್ನು ರೂಪಿಸುತ್ತದೆ. ಓಕೆ, ಮಧ್ಯಮ ನಿರ್ವಹಣಾಂಗಣವು ವಿಭಾಗೀಯ ಯೋಜಿಸುವಿಕೆಯನ್ನು ಮಾಡುತ್ತದೆ. ಕ್ಲಿಯರ್? ದೆನ್ ಕೆಳ ಹಂತದಲ್ಲಿ ಮೇಲ್ವಿಚಾರಕರು ಅಥವಾ ವ್ಯವಸ್ಥಾಪಕರು ಏನು ಮಾಡ್ತಾರೆ? ದೈನಂದಿನ ಕಾರ್ಯಾಚರಣೆಯ ಯೋಜನೆಗಳನ್ನು ರೂಪಿಸುತ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪ್ಲ್ಯಾನಿಂಗ್ ಪ್ರತಿಯೊಂದು ಆರ್ಗನೈಸೇಷನಲ್ಲಿ, ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ, ಪ್ರತಿಯೊಂದು ನಿರ್ವಹಣೆಯ ಹಂತಗಳಲ್ಲಿ ಮತ್ತು ಸಂಘಟನೆಯ ಎಲ್ಲ ವಿಭಾಗಗಳಲ್ಲಿ ಅಗತ್ಯವಾಗಿರುತ್ತದೆ. ಬಟ್ ಅದರ ವ್ಯಾಪ್ತಿಯು ಏನಾಗಿರುತ್ತೆ? ಭಿನ್ನವಾಗಿರುತ್ತದೆ. ಕ್ಲಿಯರ್? ಈಗ ಯೋಜಿಸುವಿಕೆಯು
ಎಲ್ಲ ನಿರ್ವಹಣೆಯ ಹಂತಗಳಲ್ಲಿ, ದಟ್ ಈಸ್ ಉನ್ನತ ಮಟ್ಟದ ನಿರ್ವಹಣೆ, ಮಧ್ಯಮ ಮಟ್ಟದ ನಿರ್ವಹಣೆ, ಕೆಳ ಹಂತದ ನಿರ್ವಹಣೆ ಮತ್ತು ಸಂಘಟನೆಯ ಎಲ್ಲ ವಿಭಾಗಗಳಲ್ಲಿ ಲೈಕ್ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಆಡಿಟಿಂಗ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸ್, ಓಕೆ, ಪ್ರತಿಯೊಂದು ವಿಭಾಗಗಳಲ್ಲಿ ಅಗತ್ಯವಾಗಿದೆ. ಓಕೆ, ಬಟ್ ಅದರ ವ್ಯಾಪ್ತಿಯು ಏನಾಗುತ್ತೆ, ಭಿನ್ನವಾಗಿರುತ್ತದೆ. ಕ್ಲಿಯರ್? ಫಾರ್ ಎಕ್ಸಾಂಪಲ್, CEO of the company may plan to launch a new product. When it comes to sales manager, he may plan to achieve his sales target. When it comes to a worker or an employee of the organization, he or she may plan his production schedule. So planning is everywhere, but its scope is different. Clear? So it is said that planning is pervasive. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ ಎಂದು ಹೇಳಲಾಗುತ್ತದೆ. Then next one is planning is continuous. ಯೋಜಿಸುವಿಕೆಯು ನಿರಂತರವಾಗಿದೆ. Here planning is a never ending process or it is said to be a continuous process. Okay. Why it is said so? Because after making plans also one has to be in touch with the changes in the changing environment. Clear? That is, business environments keeps on changing, isn't it? It does not remain constant. So even after making plans, one has to be in touch with the changes in the changing environment, and according to that new plans have to be made. Okay, here plans are made or prepared for a specific period. That is, it could be yearly plan, quarterly plan, weekly plan or daily plan. Clear? Then after the end of the specific period, manager needs to draw a new plan as per the new requirements and needs of the business environment. Clear? So planning is said to be a continuous process. That is, it is related to planning cycle. That is, it is framed and plan is implemented and it is followed by another and so on. That is, one plan is framed and it is implemented, and after that again a new plan is framed either on the basis of the success of previous plan or on the basis of new requirements or on the basis of changes in the business environments. If goals are achieved, then new plans have to drawn with new objectives. If the existing objectives are not achieved, then the plans have to be revised to achieve those objectives in the future. Clear? ಯೋಜಿಸುವಿಕೆಯು ನಿರಂತರವಾಗಿದೆ. ಬಿಸ್ನೆಸ್ ಎನ್ವೈರ್ಮೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ, ಇಸಂಟ್ ಇಟ್? ಅದು ಕಾನ್ಸ್ಟೆಂಟ್ ಆಗಿರುವುದಿಲ್ಲ, ಸ್ಟೇಬಲ್ ಆಗಿರುವುದಿಲ್ಲ. ಸೊ ಬಿಸ್ನೆಸ್ ಎನ್ವೈರ್ಮೆಂಟಲ್ಲಿ ಚೇಂಜಸ್ ಆದಲ್ಲಿ ಏನು ಮಾಡಬೇಕಾಗತ್ತೆ, ಅದಕ್ಕೆ ತಕ್ಕಂತೆ ಹೊಸ ಪ್ಲ್ಯಾನ್ಸ್ಗಳನ್ನು ಮಾಡಬೇಕಾಗತ್ತೆ, ಇಸಂಟ್ ಇಟ್? ಹೀಗಾಗಿ ಯೋಜಿಸುವಿಕೆಯು ನಿರಂತರವಾಗಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ಇಲ್ಲಿ ಯೋಜನೆಗಳನ್ನು ಒಂದು ನಿರ್ದಿಷ್ಟ ಅವಧಿಗೆ, ಅಂದರೆ 1 ತಿಂಗಳ ಅಥವಾ 3 ತಿಂಗಳ ಅಥವಾ 1 ವರ್ಷಕ್ಕೆ ರೂಪಿಸಲಾಗುತ್ತದೆ. ಕ್ಲಿಯರ್? ಮತ್ತು ಆ ಒಂದು ನಿರ್ದಿಷ್ಟ ಅವಧಿ ಆದ ನಂತರ ಹೊಸ ಯೋಜನೆಗಳನ್ನು ರೂಪಿಸುವ ಅಗತ್ಯವಿರುತ್ತದೆ. ಕ್ಲಿಯರ್? ಅಂದರೆ ಹೊಸ ಅವಶ್ಯಕತೆಗಳಿಗೆ ತಕ್ಕಂತೆ ಅಥವಾ ಭವಿಷ್ಯದ ಸ್ಥಿತಿಗಳ ಆಧಾರದ ಮೇಲೆ ಹೊಸ ಯೋಜನೆಗಳನ್ನು ರೂಪಿಸುವ ಅಗತ್ಯವಿರುತ್ತದೆ. ಕ್ಲಿಯರ್? ಇದು ನಿರಂತರ ಯೋಜಿಸುವಿಕೆಯ ಚಕ್ರಕ್ಕೆ ಸಂಬಂಧಿಸಿದೆ. ಅಂದರೆ ಏನು? ಇಲ್ಲಿ ಯೋಜನೆಯೊಂದನ್ನು ರೂಪಿಸುವುದು, ಕ್ಲಿಯರ್, ಅದನ್ನು ಜಾರಿಗೊಳಿಸುವುದು ಮತ್ತು ಅದನ್ನು ಅನುಸರಿಸಿ ಇನ್ನೊಂದು ಯೋಜನೆಯನ್ನು ರೂಪಿಸಿ ಅದನ್ನು ಜಾರಿಗೊಳಿಸುವುದಾಗಿದೆ. ಕ್ಲಿಯರ್? ಹೀಗಾಗಿ ಯೋಜಿಸುವಿಕೆಯು ಚಕ್ರಕ್ಕೆ, ನಿರಂತರ ಚಕ್ರಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ಈಗ ಬಿಸ್ನೆಸ್ ಎನ್ವೈರ್ಮೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಅದಕ್ಕೆ ತಕ್ಕಂತೆ ಅಥವಾ ಭವಿಷ್ಯದ ಸ್ಥಿತಿಗಳ ಆಧಾರದ ಮೇಲೆ ಹೊಸ ಯೋಜನೆಗಳನ್ನು ರೂಪಿಸುವ ಅಗತ್ಯ ಉಂಟಾಗುತ್ತದೆ, ಇಸಂಟ್ ಇಟ್? ಸೊ ಆ ಒಂದು ಆಧಾರದ ಮೇಲೆ ಹೊಸದಾಗಿ ಏನು ಮಾಡಬೇಕಾಗತ್ತೆ, ಯೋಜನೆಗಳನ್ನು ಮಾಡಬೇಕಾಗತ್ತೆ. ಹೀಗಾಗಿ ಯೋಜನೆಯು ನಿರಂತರವಾಗಿದೆ ಎಂದು ಹೇಳಲಾಗುತ್ತದೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಪ್ಲಾನಿಂಗ್ ಇಸ್ ಫ್ಯೂಚರಿಸ್ಟಿಕ್. ನಾವು ಪ್ಲಾನಿಂಗ್ ಮೀನ್ಸ್ ಲುಕಿಂಗ್ forward, isn't it? That is, here planning is never for the past. What the managers do, they try to make the prediction, assumptions for the future. Why? Future is uncertain, isn't it? So managers try to make the prediction and assumption for future. Clear? And these
predictions or assumptions will be made on the past experiences and the present situations. Clear? Now what is the purpose of planning? In order to meet the future unexpected events to the best advantage of an organization. Clear? Here it involves peeping into the future, analyzing it, predicting the future requirements of the business environment, okay, and making a business plan according to it. Clear? So planning is futuristic in nature. That is, futuristic planning is nothing but forecasting. Clear? For example, when a company prepares the sales budget or production budget in order to calculate the expected profits or the set target for the upcoming year, it is nothing but planning for future. Clear? ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಈಗ ಯೋಜಿಸುವಿಕೆಯು ಪ್ರಮುಖವಾಗಿ ಭವಿಷ್ಯದೆಡೆಗೆ ಲಕ್ಷ್ಯ ವಹಿಸುವ ಸಂಬಂಧ ಸಿದ್ಧತೆ ಮಾಡಿಕೊಳ್ಳುವುದನ್ನು ಒಳಗೊಂಡಿದೆ. ಈಗ ಭವಿಷ್ಯವು ಅನಿಶ್ಚಿತತೆಯಿಂದ ಕೂಡಿದೆ, ಇಸಂಟ್ ಇಟ್? ಸೊ ಆ ಒಂದು ಭವಿಷ್ಯದ ಸಂಗತಿಗಳನ್ನು ಹೆಚ್ಚು ಅನುಕೂಲವಾಗುವಂತೆ ದಕ್ಷತೆಯಿಂದ ಎದುರಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕ್ಲಿಯರ್? ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಭವಿಷ್ಯವನ್ನು ಲಕ್ಷ್ಯವಿಟ್ಟು ನೋಡುವುದು, ಓಕೆ, ಅದನ್ನು ವಿಶ್ಲೇಷಿಸುವುದು ಮತ್ತು ಅಂದಾಜಿಸುವುದು. ಕ್ಲಿಯರ್? ಆದುದರಿಂದ ಯೋಜಿಸುವಿಕೆಯು ಮುನ್ನಂದಾಜಿನ ಆಧಾರದ ಮೇಲೆ ಭವಿಷ್ಯದೆಡೆಗೆ ನೋಡುವ ಒಂದು ಕಾರ್ಯವಾಗಿದೆ. ಕ್ಲಿಯರ್? ಇಲ್ಲಿ ಏನಾಗುತ್ತೆ, ಭವಿಷ್ಯದ ಸಂಗತಿಗಳನ್ನು ಹಾಗೂ ಪರಿಸ್ಥಿತಿಗಳನ್ನು ಅಂದಾಜಿಸಿ, ಓಕೆ, ಭವಿಷ್ಯವನ್ನು ಲಕ್ಷ್ಯವಿಟ್ಟು ನೋಡಿ, ಓಕೆ, ಯೋಜನೆಗಳನ್ನು ಮಾಡಲಾಗುತ್ತದೆ. ಕ್ಲಿಯರ್? ಫಾರ್ ಎಕ್ಸಾಂಪಲ್, ಏನಾದರೂ ಮಾರಾಟ ಪ್ರಮಾಣದ ಮುನ್ನಂದಾಜಿನ ಆಧಾರದ ಮೇಲೆ ಸಂಸ್ಥೆಯು ತನ್ನ ಉತ್ಪಾದನೆ ಹಾಗೂ ಮಾರಾಟದ ವಾರ್ಷಿಕ ಯೋಜನೆಯನ್ನು ರೂಪಿಸಬಹುದಾಗಿದೆ. ಓಕೆ, ಫಾರ್ ಎಕ್ಸಾಂಪಲ್, ಸಂಸ್ಥೆಯು ಏನು ಮಾಡ್ಬೋದಾಗಿದೆ, ಮಾರಾಟ ಪ್ರಮಾಣದ ಮುಂದಾಜಿನ ಆಧಾರದ ಮೇಲೆ, ಓಕೆ, ತನ್ನ ಉತ್ಪಾದನೆ ಹಾಗೂ ಮಾರಾಟದ ವಾರ್ಷಿಕ ಯೋಜನೆಯನ್ನು ಮಾಡಬಹುದಾಗಿದೆ. ಓಕೆ, ಸೊ ಇದನ್ನು ಏನಂತ ಹೇಳ್ತಾರೆ, ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? ದ ನೆಕ್ಸ್ಟ್ ಒನ್ ಇಸ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಸೊ ನಾವು ಪ್ಲಾನಿಂಗ್ ಇನ್ವಾಲ್ವ್ಸ್ ಚೂಸಿಂಗ್ ಒನ್ ಅಲ್ಟರ್ನೇಟಿವ್ among various alternatives available, isn't it? So here the need of planning arises because of the availability of various alternatives. Clear? So when there are various alternatives available, managers have to make thorough examination and evaluation of each alternative. Clear? And after examining and evaluating every alternative available, okay, the most effective and efficient course of action has to be selected by the manager. Clear? So planning is a process of choosing one alternative among various alternatives. Clear? But if there is only one goal or if there is only one alternative available, then there is no need of planning. Why? Because there is no choice left out, isn't it? So planning is required when more than one alternatives are available. Clear? So planning is a process of choosing one among various alternatives. Now think a person wants to start a business, so he requires funds. So there are various sources from where a person can get the funds, isn't it? He can raise the funds from various sources like banks, loans from friends or investors, personal funds, etc. So he has to decide where the cost will be least, that is nothing but from where he can get the loan at a lower rate of interest and where the repayment can be done easily. Okay, so here planning involves decision making, that is choosing one alternative among various alternatives available. Clear? ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. ಯೋಜಿಸುವಿಕೆಯು ಹಲವಾರು ಪರ್ಯಾಯ ಮಾರ್ಗಗಳಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಒಂದು ಪರ್ಯಾಯ ಕಾರ್ಯಮಾರ್ಗಗಳನ್ನು ಆಯ್ಕೆ ಮಾಡುವುದನ್ನು ಒಳಗೊಂಡಿದೆ, isn't it? ಯಾವಾಗ ಹಲವಾರು ಪರ್ಯಾಯಗಳ ಲಭ್ಯತೆ ಇರುತ್ತೆ, ಓಕೆ, ಆವಾಗ ಯೋಜಿಸುವಿಕೆಯ ಅವಶ್ಯಕತೆಯು ಉದ್ಭವಿಸುತ್ತದೆ. ಕ್ಲಿಯರ್? ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಕೇವಲ ಒಂದೇ ಗುರಿ ಇದ್ದರೆ ಅಥವಾ ಏನಾದರೂ ಒಂದೇ ಕಾರ್ಯಮಾರ್ಗವಿದ್ದರೆ ಆಯ್ಕೆಗೆ ಅವಕಾಶವಿಲ್ಲದೆ ಯೋಜಿಸುವಿಕೆ ಅವಕಾಶ
ಸಾಧ್ಯವಿರುವುದಿಲ್ಲ. ಓಕೆ, ಇಲ್ಲಿ ಯೋಜಿಸುವಿಕೆಯ ಅವಶ್ಯಕತೆಯು ಪರ್ಯಾಯಗಳ ಲಭ್ಯತೆಯಿಂದ ಉಂಟಾಗುತ್ತದೆ. ಕ್ಲಿಯರ್? ಸೊ ಇಲ್ಲಿ ವಾಸ್ತವಿಕವಾಗಿ ಯೋಜಿಸುವಿಕೆಯು ಪರ್ಯಾಯ ಕಾರ್ಯಮಾರ್ಗಗಳ ಲಭ್ಯತೆಯನ್ನು ಕಲ್ಪಿಸಿಕೊಡುತ್ತದೆ. ಕ್ಲಿಯರ್? ಆದುದರಿಂದ ಯೋಜನಾ ಕಾರ್ಯವು ಪ್ರತಿಯೊಂದು ಪರ್ಯಾಯ ಮಾರ್ಗಗಳ ಪರಿಶೀಲನೆ ಮತ್ತು ಮೌಲ್ಯೀಕರಣದ ಮುಖಾಂತರ ಹೆಚ್ಚು ಸೂಕ್ತವಾದ ಪರ್ಯಾಯವನ್ನು ಆಯ್ಕೆ ಮಾಡುವುದನ್ನು ಒಳಗೊಂಡಿದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ ಈಗ ಒಂದು ವ್ಯವಹಾರವನ್ನು ಪ್ರಾರಂಭಿಸಬೇಕಾಗಿದೆ. ಸೊ ವ್ಯವಹಾರವನ್ನು ಪ್ರಾರಂಭಿಸಲಿಕ್ಕೆ ಅಥವಾ ಸ್ಥಾಪಿಸಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ, ಇಸ್ಂಟ್ ಇಟ್? ಸೊ ಹಣ ಸಂಪನ್ಮೂಲಗಳನ್ನು ಹಲವಾರು ಮೂಲಗಳಿಂದ ಪಡೆಯಬಹುದಾಗಿದೆ, ಇಸ್ಂಟ್ ಇಟ್? ಈಗ ಬೇರೆ ಬೇರೆ ಮೂಲಗಳು ಯಾವುದಾಗಿದೆ? ಬ್ಯಾಂಕಿಂದಾಗಿರ್ಬೋದು, ತನ್ನ ಫ್ರೆಂಡ್ಸಿಂದಾಗಿರ್ಬೋದು, ಅಥವಾ ಹೂಡಿಕೆದಾರರು ಇರ್ತಾರಲ್ಲ, ಇನ್ವೆಸ್ಟರ್ಸ್ ಅವರಿಂದ ಆಗಿರ್ಬೋದು, ಅಥವಾ ತನ್ನ ಪರ್ಸ್ನಲ್ ಫಂಡ್ಸನ್ನು, ವೈಯಕ್ತಿಕ ಹಣಕಾಸನ್ನು ಒದಗಿಸುವುದರ ಮೂಲಕ ಕೂಡ ಏನು ಮಾಡ್ಬೋದಾಗಿದೆ? ಒಂದು ವ್ಯವಹಾರವನ್ನು ಪ್ರಾರಂಭಿಸಬಹುದಾಗಿದೆ. ಸೊ ಇಲ್ಲಿ ಅವನೇನು ಡಿಸೈಡ್ ಮಾಡಬೇಕು? ಯಾವ ಮೂಲದಿಂದ ಹಣವನ್ನು ಸಂಗ್ರಹಿಸುವುದು ಅತಿ ಸೂಕ್ತವಾಗಿದೆ. ಓಕೆ, ಎಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಅವನು ಸಾಲವನ್ನು ಪಡೆದುಕೊಳ್ಳಬಹುದು. ಓಕೆ, ಯಾವ ಮೂಲದಿಂದ ಹಣವನ್ನು ಪಡೆದರೆ ಮರುಪಾವತಿ ಮಾಡಲು ಸುಲಭವಾಗುತ್ತೆ. ಓಕೆ, ಇದನ್ನೆಲ್ಲ ಇವ್ಯಾಲ್ಯುವೇಟ್ ಮಾಡಿ ಓಕೆ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗಿದೆ. ಓಕೆ, ಸೊ ಇಟ್ ಇನ್ವಾಲ್ವ್ಸ್ ಥರೋ ಎಕ್ಸಾಮಿನೇಷನ್ ಆ್ಯಂಡ್ ಇವ್ಯಾಲ್ಯುವೇಷನ್ ಆಫ್ ಈಚ್ ಅಲ್ಟರ್ನೇಟಿವ್. ಕ್ಲಿಯರ್? ಹೀಗಾಗಿ ಪ್ರತಿಯೊಂದು ಪರ್ಯಾಯ ಮಾರ್ಗಗಳ ಪರಿಶೀಲನೆ ಮತ್ತು ಮೌಲ್ಯೀಕರಣದ ಮುಖಾಂತರ ಯಾವುದು ಪರ್ಯಾಯವು ಹೆಚ್ಚು ಸೂಕ್ತವಾಗಿದೆ ಆ ಪರ್ಯಾಯವನ್ನು ಆಯ್ಕೆ ಮಾಡುವುದನ್ನು ಯೋಜಿಸುವಿಕೆಯು ಒಳಗೊಂಡಿರುತ್ತದೆ. ಕ್ಲಿಯರ್? ದೆನ್ ದ ಲಾಸ್ಟ್ ಒನ್ ಇಸ್ ಪ್ಲಾನಿಂಗ್ ಇಸ್ ಅನ್ ಇಂಟೆಲೆಕ್ಚುವಲ್ ಪ್ರೊಸೆಸ್. ಯೋಜಿಸುವಿಕೆಯು ಬೌದ್ಧಿಕ ಕ್ರಿಯೆಯಾಗಿದೆ. Now it is said to be a mental exercise, that is nothing but it requires thinking rather than doing. Okay, that is here managers requires higher thinking. Clear? It requires logical thinking and thinking systematically than thinking wishful thinking or guesswork. Okay, based on the guesswork or based on the wishful thinking a manager cannot make the decision. So here it requires application of mind, that is it involves foresight, forward looking, intelligent imagination, sound judgment. Okay, that is why it is said that it is an intellectual process. Clear? Here the manager has to foresee the pros and cons of various alternatives available. Clear? So planning is said to be an mental exercise, that is it is said to be an intellectual process. ಕ್ಲಿಯರ್? ಯೋಜಿಸುವಿಕೆಯು ಬೌದ್ಧಿಕ ಕ್ರಿಯೆಯಾಗಿದೆ. ಅಂದರೆ ಇಲ್ಲಿ ಯೋಜಿಸುವಿಕೆಯು ದೂರದೃಷ್ಟಿ, ಬುದ್ಧಿವಂತಿಕೆ, ಕಲ್ಪನೆ ಈ ಅಂಶಗಳನ್ನೆಲ್ಲ ಬಯಸುತ್ತದೆ. ಕ್ಲಿಯರ್? ಇಲ್ಲಿ ಮೂಲಭೂತವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಬದಲಾಗಿ ಯೋಜಿಸುವಿಕೆಯು ಯೋಚಿಸುವ ಬೌದ್ಧಿಕ ಚಟುವಟಿಕೆಯಾಗಿದೆ. ಕ್ಲಿಯರ್? ಅಂದರೆ ಹಿಯರ್ ಇಟ್ ಈಸ್ ಥಿಂಕಿಂಗ್ ರಾದರ್ ದ್ಯಾನ್ ಡೂಯಿಂಗ್. ಕ್ಲಿಯರ್? ಹೀಗಾಗಿ ಯೋಜಿಸುವಿಕೆಯು ಕೈಗೊಳ್ಳಬೇಕಾದ ಕ್ರಮಗಳನ್ನು ನಿರ್ಧರಿಸುತ್ತದೆ. ಕ್ಲಿಯರ್? ಇಲ್ಲಿ ಯೋಜಿಸುವಿಕೆಯು ಕೇವಲ ಊಹೆ ಮಾಡುವುದಕ್ಕೆ ಬದಲಾಗಿ ತಾರ್ಕಿಕವಾಗಿ ಯೋಚಿಸುವುದನ್ನು ಬಯಸುತ್ತದೆ. ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ತಾರ್ಕಿಕ ಚಿಂತನೆ ಮತ್ತು ವ್ಯವಸ್ಥಿತವಾಗಿ ಯೋಚಿಸುವುದು ಅಗತ್ಯವಾಗಿದೆ. ಗೆಸ್ ವರ್ಕ್ ಮೇಲೆ ಅಥವಾ ವಿಶ್ಫುಲ್ ಥಿಂಕಿಂಗ್ ಮೇಲೆ, ಊಹೆ ಮಾಡುವುದರ ಆಧಾರದ ಮೇಲೆ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಕ್ಲಿಯರ್? ಇದಕ್ಕೆ ಸರಿಯಾದ ತಾರ್ಕಿಕ ಚಿಂತನೆ ಅದರ ಜೊತೆಗೆ ವ್ಯವಸ್ಥಿತವಾಗಿ ಯೋಚಿಸುವುದು ಅಗತ್ಯವಾಗಿರುತ್ತದೆ. ಕ್ಲಿಯರ್? ಇಲ್ಲಿ ವಿವಿಧ ಪರ್ಯಾಯಗಳ ಅನುಕೂಲತೆಗಳನ್ನು, ಮಿತಿಗಳನ್ನು ಕಂಡುಹಿಡಿದು ಅದರ ನಂತರ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡುವುದನ್ನು ಇದು ಒಳಗೊಂಡಿರುತ್ತದೆ. ಕ್ಲಿಯರ್? ಹೀಗಾಗಿ ಯೋಜಿಸುವಿಕೆಯು ಬೌದ್ಧಿಕ ಕ್ರಿಯೆಯಾಗಿದೆ ಅಥವಾ ಪ್ರಕ್ರಿಯೆಯಾಗಿದೆ ಎಂದು ಹೇಳಲಾಗುತ್ತದೆ. ಕ್ಲಿಯರ್? So this is about the features of planning.